ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದಾಂತ್, ಅದೇನಾಯ್ತು ಅಂದರೆ ನಿನಗೆ ತುಂಬ ಹುಷಾರಿರಲಿಲ್ಲ. ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ಆಮೇಲೆ ದೇವ್ರಿಗೆ ಮರೆ ಹೋದ್ವಿ. ನಾನು ನಿಮ್ಮಪ್ಪ ನಿನಗೆ ಹರಿಸ್ಕೊಂಡ್ವಿ. ನಿನ್ನನ್ನು ಹೊತ್ಕೊಂಡು ನಿಂಗೆ ಜ್ವರ ಕಡಿಮೆ ಆದರೆ ಕೊಂಡ ಹಾಯ್ತೀವಿ ಅಂತ ಹರಕೆ ಹೊತ್ಕೊಂಡ್ವಿ. ಕೇಳ್ಕೊಂಡು 1 ವಾರದೊಳಗಡೆನೆ ನಿನಗೆ ಜ್ವರ ಕಡಿಮೆ ಆಯಿತು. ಜ್ವರ ಕಡಿಮೆ ಆದಮೇಲೆ ನಿನ್ನನ್ನು ಎತ್ಕೊಂಡು ಹರಕೆ ತೀರಿಸಿದ್ವಿ. ಇದು ಲೋಕಲ್ ಪೇಪರಲ್ಲಿ ಸುದ್ದಿನೂ ಆಯಿತು. ಈ ವಿಷಯ ಇವಳಿಗೆ ಹೇಗೆ ಗೊತ್ತಾಯ್ತು? ಅಜ್ಜಿ, ನಾನು ಚಿಕ್ಕವನಿದ್ದಾಗ ಒಂದು ಘಟನೆ ನಡೆದಿತ್ತಂತ. ಯಾವುದ್ರ ಬಗ್ಗೆ ಕೇಳ್ತಾ ಇದೀಯಾ? ನಾನು ತುಂಬಾ ಚಿಕ್ಕವನಿದ್ದಾಗ ನಾನು ವಿಪರೀತ ಹುಷಾರು ತಪ್ಪಿದ್ನಂತೆ. ಆಗ ನನಗೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೂ ಹುಷಾರಾಗ್ತಿರ್ಲಿಲ್ವಂತೆ. ಅಪ್ಪ ಅಮ್ಮ ನನಗೆ ಹುಷಾರಾದ್ರೆ ಮನೆ ದೇವರಿಗೆ ಬಂದು ಹರಕೆ ತೀರಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಇದು ನಿಜಾನಾ? ಇದು ನಿಜಾನ ಆಗಿದ್ರೆ ಆ ಹರಕೆ ಏನು ಅಂತ ನಿಮಗೆ ಗೊತ್ತಿದೆಯಾ? ವೇದಾಂತ, ನೀನು ಜ್ವರ ಬಂದಿದ್ದು ನಿಜ. ನಿಮ್ಮ ಅಪ್ಪ ಅಮ್ಮ ದೇವರಿಗೆ ಹರಕೆ ಮಾಡ್ಕೊಂಡಿದ್ದು ನಿಜಪ್ಪ. ಆದರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಆಗ ನೀನು ಸಣ್ಣ ಮಗು ಅಲ್ವಾ? ಅಜ್ಜಿ, ಇವತ್ತು ನನಗೊಂದು ಲೆಟರ್ ಬರೆದು ಆಫೀಸಿಗೆ ಕಳಿಸಿದ್ರು. ಯಾರು ಏನು ಅಂತ ಗೊತ್ತಿಲ್ಲ. ಲೆಟರಲ್ಲಿ ಮನೆಗೆ ಬಂದಿರೋ ವೈದೇಹಿ ಅಮ್ಮ ನಮ್ಮ ಅದೆಲ್ಲ ಬಿಡಿ, ಅದಾಮೇಲೆ ಹೇಳ್ತೀನಿ. ಅಜ್ಜಿ, ಮುಖ್ಯವಾದ ವಿಚಾರ ಏನು ಅಂದರೆ, ನಾನು ತುಂಬ ಚಿಕ್ಕವನಿದ್ದಾಗ ಜ್ವರ ಬಂದಿತ್ತಂತೆ. ಆಗ ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿದ್ರು ಅನ್ನೋದನ್ನ ತುಂಬ ನೀಟಾಗಿ ಲೆಟರಲ್ಲಿ ಎಕ್ಸ್ಪ್ಲೈನ್ ಮಾಡಿದರು. ಇದು ನಿಜಾನಾ? ಇವನಿಗೆ ವಿಷಯ ಗೊತ್ತಾಗಿದೆ ಅಂದರೆ ಇದು ಗ್ಯಾರಂಟಿ ವೈದೇಹಿದೆ ಕೆಲಸ ಆಗಿರುತ್ತೆ. ಅವಳಲ್ಲದೆ ಬೇರೆ ಯಾರೂ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವನು ಅಮ್ಮನ ಹತ್ರ ಕೇಳ್ದ ಹಾಗೆ ಚಂದ್ರನ ಹತ್ರನೂ ಕೇಳ್ಬೋದು. ಯಾವುದಕ್ಕೂ ಹುಷಾರಾಗಿರ್ಬೇಕು. ಚಂದ್ರ, ಚಂದ್ರ. ಹಾ ಸುಹಾಸಿನಿ. ದೊಡ್ಡ ಎನಿ ಮೂಮೆಂಟ್ ಇಲ್ಲಿಗೆ ವೇದಾಂತ್ ಬರ್ಬೋದು. ಯಾಕೆ? ಚಿಕ್ಕ ವಯಸ್ಸಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಲ್ಲಿಗೆ ಬರ್ತಾನೆ ಅಂತ ನನಗೆ ಅನ್ನಿಸ್ತಿದೆ. ನಂಗೆ ಆ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ವೇ? ಅದನ್ನ ಹೇಳಕ್ಕೆ ತಾನೇ ನಾನು ಬಂದಿರೋದು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಮ್ಮ. ನಿಮ್ಮಂತ ಅಪ್ಪ ಅಮ್ಮನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಾನು ಕಷ್ಟಪಟ್ಟು ಬದುಕಿಸ್ಕೊಂಡ್ರಿ. ಸುಹಾಸಿನಿ ಅಮ್ಮ ನನ್ನನ್ನು ಕಷ್ಟಪಟ್ಟು ಸಾಕಿದ್ರು. ನಿಮ್ಮಿಬ್ಬರು ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಐ ಫೀಲ್ ವೆರಿ ಲಕ್ಕಿ. ಚಂದ್ರ, ನಿನಗೆ ಹೇಳ್ಕೊಟ್ಟಿದ್ದನ್ನು ಹೇಳಕ್ ಬರಲ್ವಾ? ಅಷ್ಟು ಬೇಗ ಎಲ್ಲ ಮರ್ತು ಹೋಗುತ್ತಾ? ಗಾಬರಿನಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸುಹಾಸಿನಿ. ಈಗ ನಿಮ್ಮಮ್ಮ ಅಂತ ಹೇಳ್ಕೊಂಡು ಮನೆಗೆ ಬಂದಿರೋ ಹೆಂಗಸು ನಿನ್ನ ತಾಯಿ ಅಲ್ಲ. ಏನು ಹರಕೆ ಹೊತ್ಕೊಂಡಿದ್ರು ಅಂತ ನಿನ್ನ ತಾಯಿ ಹತ್ರ ಒಂದ್ಸಲ ನೀನು ಹೋಗಿ ಕೇಳು. ನಿನ್ನ ಅಜ್ಜಿ ಹತ್ರನೂ ಕೇಳು. ಇಬ್ರು ಒಂದೇ ಉತ್ತರ ಹೇಳಿದ್ರೆ ನಿನಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕೆ ವೇದಾಂತ್, ಏನಾಯ್ತು? ನಿದ್ದೆ ಬರ್ತಾ ಇಲ್ವಾ? ಏನೂ ಇಲ್ಲ ಬಚಾರಿ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ.
ಅಪ್ಪ ಅಮ್ಮ ಮಕ್ಕಳಿಗೆ ಒಳ್ಳೆ ಜೀವನನ ಕಟ್ಕೊಡ್ಬೇಕು, ಅವ್ರ ಎಜುಕೇಷನ್ ಚೆನ್ನಾಗಿರ್ಬೇಕು ಅಂತ ತಮ್ಮ ಜೀವನನ ಬದಿಗಿಟ್ಟು ಹಗಲು ರಾತ್ರಿ ಅನ್ನೋದು ನೋಡದೆ ಕಷ್ಟಪಡ್ತಾರೆ. ಆದರೆ ಕೆಲವರು ದೊಡ್ಡವರಾದ್ಮೇಲೆ ತುಂಬಾನೇ ಕ್ಯಾಲ್ಕುಲೇಟಿವ್ ಆಗ್ತಾರೆ. ಅಪ್ಪ ಅಮ್ಮನೇ ಮರೆತು ಹೋಗ್ತಾರೆ. ಯಾವುದೋ ಅನಾಮಧೇಯ ಲೆಟರ್ ನಂಬ್ಕೊಂಡು ಅಮ್ಮನ ಮೇಲೆ ಡೌಟ್ ಪಟ್ನಲ್ಲ, ಅದು ತುಂಬಾ ಬೇಜಾರಾಗ್ತಿದೆ. ಸಮಾಧಾನ ಮಾಡ್ಕೋವೇದ ಅಂತ ಕೆಲವೊಂದ್ಸಲ ಈ ಥರ ಎಲ್ಲ ಆಗುತ್ತೆ. ಆದರೆ ಅದನ್ನು ಮನಸ್ಸಿಗೆ ಹಚ್ಕೋಬಾರ್ದು. ಯಾರೋ ಏನೋ ಹೇಳಿದ್ರು ಅಂತ ಅದಕ್ಕೆ ಕಿವಿನೂ ಕೊಡಬಾರ್ದು. ನಮ್ಮ ತಂದೆ ತಾಯಿ ಏನು ಅಂತ ನಮಗೆ ಗೊತ್ತಿದ್ರೆ ಅಷ್ಟೇ ಸಾಕು. ಹೌದು, ಏನು ಲೆಟರ್ ಇದು? ಅದರಲ್ಲಿ ಏನು ಬರೆದಿತ್ತು? ಅಜ್ಜಿಗೆ ಕೇಳಿದ್ದನ್ನೇ ಅತ್ತೆ ಹತ್ರ ಯಾಕೆ ಕೇಳಿದೆ? ಬಜಾರಿ ಲೆಟರ್ನಾಗ ಯಾರು ಬರ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ, ಅವ್ರ ಉದ್ದೇಶ ಏನು, ಏನೂ ಗೊತ್ತಿಲ್ಲ. ಆಫೀಸಲ್ಲಿದ್ದಾಗ ಲೆಟರ್ ಬಂತು. ನಾನು ಆಗಲೇ ಹೇಳಿದಾಗೆ ಚಿಕ್ಕ ವಯಸ್ಸು ನನಗೆ ಹುಷಾರಿಲ್ಲದೆ ಇದ್ದಾಗ ನನ್ನ ತಂದೆ ತಾಯಿ ಹರಕೆ ಹೊತ್ತು ತುಂಬಾ ಕಷ್ಟಪಟ್ಟು ನನ್ನ ಬದುಕಿಸ್ಕೊಂಡಿದ್ದಾರೆ. ಇದೆಲ್ಲ ನಿಮ್ಮ ಅಜ್ಜಿಗೆ ಚೆನ್ನಾಗಿ ಗೊತ್ತಿದೆ, ಅವರು ಬೇಕಾದರೆ ಕೇಳು ಅಂತ ಬರ್ತಿದೆ. ವೇದಾಂತ್, ಈ ಲೆಟರು ಯಾರು ಬರ್ತಿತ್ತು ಏನು ಅಂತ ಏನಾದರೂ ಗೊತ್ತಿದ್ಯಾ? ಗೊತ್ತಿಲ್ಲ ಪಚಾರಿ. ಆದರೆ ಅವರಿಗೆ ನನ್ನ ಪಾಸ್ಟ್, ನನ್ನ ಫ್ಯಾಮಿಲಿ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಅಮೂಲ್ಯ, ಆ ಲೆಟರಲ್ಲಿ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿರೋದು ಈ ಬಂದಿರೋ ಅಮ್ಮ ಅಮ್ಮನೇ ಅಲ್ಲ, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತಿದೆ. ಒಂದು ಕ್ಷಣ ಅದು ನಿಜ ಅಂದ್ಕೊಂಡು ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಬಟ್ ಅಫ್ಕೋರ್ಸ್ ಆಮೇಲೆ ವಿಷಯ ಗೊತ್ತಾದ್ಮೇಲೆ ಸಮಾಧಾನ ಆಯಿತು. ಆ ವಿಷಯ ಮನಸ್ಸಲ್ಲೇ ಕೊರಿತಿತ್ತು. ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೇಬೇಕು ಅಂತ ಅಮ್ಮನ ಹತ್ರ ವಿಷಯದ ಬಗ್ಗೆ ಮಾತಾಡಿದೆ. ಬಟ್ ಅಮ್ಮ ಉತ್ತರ ಕೊಟ್ಟಾದ್ಮೇಲೆ ಸಮಾಧಾನ ಆಯಿತು. ಬಟ್ ಅಮೂಲ್ಯ, ಯಾವುದೋ ಅನಾಮಧೇಯ ಪತ್ರ ನಂಬ್ಕೊಂಡು ಅಮ್ಮನ ಪರೀಕ್ಷೆ ಮಾಡೋದ್ನಲ್ಲ ಅಂತ ತುಂಬಾ ಬೇಜಾರಾಗ್ತದೆ. ಇಲ್ಲ ವೇದಾಂತ್, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಇದೇ ಥರ ಮಾಡ್ತಿದ್ರು. ನೀನು ನಿನ್ನ ತಾಯಿನ ತುಂಬ ವರ್ಷ ಆದ್ಮೇಲೆ ನೋಡ್ತಿದ್ಯಲ್ವಾ, ಅದಕ್ಕೆ ಈ ಥರ ಆಗಿದೆ ಅಷ್ಟೆ. ಅದನ್ನು ತಪ್ಪು ಅಂದ್ಕೊಳ್ಳೋಕ್ಕಾಗಲ್ಲ ವೇದಾಂತ್. ಹಾಗೆ ಈ ಲೆಟರಲ್ಲಿ ಬರ್ತಿರೋದು ಸುಳ್ಳು ಅಂತಲೂ ಹೇಳೋದಕ್ಕಾಗಲ್ಲ. ನೀ ಚಿಕ್ಕವನಿದ್ದಾಗ ನಿನ್ನ ಜೀವನದಲ್ಲಿ ಏನಾಗಿತ್ತು ಅದನ್ನೇ ಬರೆದಿದ್ದಾರೆ. ಅದನ್ನು ಅಜ್ಜಿ ಕೂಡ ನಿಜ ಅಂತ ಒಪ್ಕೊಂಡಿದ್ದಾರೆ. ಅಮೂಲ್ಯ, ಅಜ್ಜಿ ಹೇಳಿದ್ದೀನಿ, ಅಮ್ಮ ಹೇಳಿದ್ಮೇಲೆ ನನಗೆ ಸಮಾಧಾನ ಆಯಿತು. ಇಲ್ಲ ಖಂಡಿತವಾಗ್ಲೂ ಅದೇ ಕನ್ಫ್ಯೂಷನಲ್ಲಿ ಇರ್ತಿದೆ. ಇನ್ನು ಮುಂದೆ ಯಾವತ್ತೂ ನನ್ನ ಅಮ್ಮನ ಮೇಲೆ ಡೌಟ್ ಪಡೋದಿಲ್ಲ. ಬಟ್ ಈ ಲೆಟರ್ ಯಾರು ಬರೆದ್ರು, ಯಾಕೆ ಬರೆದ್ರು, ಅವ್ರ ಇಂಟೆನ್ಷನ್ ಏನು ಅನ್ನೋದು ಮಾತ್ರ
ನಿಮ್ಗೇನಾದರೂ ಬೇಕಿತ್ತಾ ಸುಹಾಸಿನಿ? ಬೇಕು ಅನ್ನೋದನ್ನ ನಿನ್ನ ಕೈಯಿಂದ ಕೊಡೋಕ್ಕಾಗತ್ತಾ? ನನ್ನ ಕೈಲಿ ಸಾಧ್ಯ ಆಗೋದಾದ್ರೆ ಖಂಡಿತ ಕೊಡ್ತೀನಿ. ವೇದಾಂತ್ಗೆ ಹರ್ಗೆ ವಿಷಯ ಹೇಳಿದ್ಯಾರು ಅಂತ ಉತ್ತರ ಬೇಕು. ಯಾಕೆ ಶಾಕ್ ಆಯ್ತಾ? ಎಷ್ಟು ದಿನ ನಾನು ನಿನಗೆ ಶಾಕ್ ಕೊಡ್ತಾ ಇದ್ದೆ, ಈಗ ನೀನು ನನಗೆ ಶಾಕ್ ಕೊಡೋಕ್ಕೆ ಶುರು ಮಾಡಿದ್ಯಲ್ವಾ? ನೋಡು, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಎದುರು ಹಾಕೊಂಡು ಬದುಕಬಹುದು, ಈ ಸುಹಾಸಿನಿನಲ್ಲ. ನನ್ನನ್ನು ಕೆಣಕೋದು ಒಂದೇ, ಮೊಸಳೆ ಬಾಯಿಗೆ ಕೈ ಹಾಕೋದು ಒಂದೇ. ನಿಜ ಹೇಳು, ನೀನ್ ತಾನೇ ಲೆಟ್ರ್ ಬರ್ದಿದ್ದ? ನಿಜ ಹೇಳು, ಲೆಟ್ರು ನೀನೇ ತಾನೇ ಬರ್ದಿದ್ದು? ಲೆಟ್ರ್ ಯಾರು ಬರೆದ್ರು ನನಗೆ ಗೊತ್ತಿಲ್ಲ ಸುಹಾಸಿನಿ. ಏಯ್ ಏಯ್ ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಈ ವಿಷಯ ನಿನಗಲ್ದೆ ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ. ನೀನು ಆ ಚಂದ್ರನ ಸಿಕ್ಕಾಕ್ಸ್ಬೇಕು ಅಂತ ತಾನೆ ಲೆಟ್ರು ಬರ್ದಿದ್ದ? ಎಲ್ರಿಗೂ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದ್ರೆ ನಿನಗೆ 25 ವರ್ಷ ಕತ್ಲೆ ಕೋಣೆಯಲ್ಲಿ ಕಳೆದು ಬಂದಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ನಾನು ನಿನ್ನನ್ನು ಬದುಕಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀನೇ ಬೇಗ ಸಾಯ್ಬೇಕು ಅಂತ ಆಸೆ ಪಡ್ತಿದ್ಯಾ ಅಲ್ವೇ? ನಿನ್ನ ಮಗ ಧ್ರುವನ್ ಪರಿಸ್ಥಿತಿ ನೋಡಿದ ಮೇಲೂ ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಅಗ್ನಿನ ಸಾಮಾನ್ಯದವನು ಅಂತ ಅನ್ಕೋಬೇಡ. ಹೆಂಗಸರು ಗಂಡಸರು ಯಾರನ್ನೂ ನೋಡಲ್ಲ, ಹಾಗೆ ಬೇಟೆ ಆಡೋದ್ರಲ್ಲಿ ನಿಸ್ಸೀಮ ಅವನು. ನೋಡು, ಈ ಲೆಟ್ರು ನೀನೇ ಬರ್ದಿದ್ಯಾ ಅಂತ ಏನಾದ್ರೂ ಗೊತ್ತಾದ್ರೆ ನಿನ್ನ ಕತೆ ಮುಗೀತು ಅಂತಾನೆ ಅನ್ಕೋ. ಇದೇ ನಾನು ಇಟ್ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಅನ್ಕೋ. ಇದೇ ರೀತಿ ಏನಾದ್ರೂ ರಿಪೀಟ್ ಆದ್ರೆ ವೈದೇಹಿ, ಮುಂದಾಗೋ ಅನಾಹುತಕ್ಕೆ ನೀನೇ ಜವಾಬ್ದಾರಿ.
ನನಗೆ ಬರ್ತಿರೋ ಲೆಟ್ರಲ್ಲಿ ನಿಮ್ಮ ಫ್ಯಾಮ್ಲಿಗೆ ತೊಂದರೆ ಆಗ್ಬೋದು, ಹುಷಾರಾಗಿರಿ ಅಂತ ಬರ್ತಿದೆ. ವೇದಾಂತಕ್ಕೆ ಬರ್ತಿರೋ ಲೆಟ್ರಲ್ಲಿ ನಿಮ್ಮ ಮನೆಗೆ ಬಂದಿರೋದು ನಿಮ್ಮ ಅಮ್ಮ ಅಲ್ಲ ಅಂತ ಬರ್ತಿದ್ದಾರೆ. ಅಂದರೆ ಈ 2 ಲೆಟರ್ ಬರ್ತಿರೋದು ಒಬ್ಬರೇನಾ? ಅವ್ರು ಯಾಕೆ ಈ ಥರ ಬರ್ತಿದ್ದಾರೆ? ಅವ್ರು ಯಾಕೆ ಈ ಥರ ಬರ್ತಿರ್ಬೋದು? ಅವ್ರ ಉದ್ದೇಶ ಏನಾದರೂ ಏನಿರ್ಬೋದು? ಮೇಲ್ನೋಟಕ್ಕೆ ಅವ್ರ ಉದ್ದೇಶ ಒಳ್ಳೆಯದೇ ಇದೆ, ನಮ್ಮನ್ನು ಎಚ್ಚರಿಸೋದಕ್ಕೆ ಈ ಥರ ಬರ್ತಿದ್ದಾರೆ ಅನಿಸ್ತಿದೆ. ಅವ್ರು ನಿಮ್ಮ ಫ್ಯಾಮ್ಲಿಗೆ ತೊಂದರೆ ಆಗ್ಬೋದು, ಹುಷಾರಾಗಿರಿ ಅಂತ ಬರೆದಿರೋದ್ರಲ್ಲಿ ಒಂದು ಕನ್ಸರ್ನ್ ಇದೆ. ಬಟ್ ಮನೆಗೆ ಬಂದಿರೋದು ವೇದಾಂತ ಅಮ್ಮ ಅಲ್ಲ ಅಂದರೆ ಇದ್ರ ಒಳ ಅರ್ಥ ಏನಿರ್ಬೋದು? ಹಾಗಾದರೆ ನಿಜವಾಗ್ಲೂ ಅವ್ರು ವೇದಾಂತ್ ಅಮ್ಮ ಅಲ್ವಾ? ನೀನು ಪಟಾಕಿ ತಗೊಳಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳಿದ್ರೆ ವೇದಾಂತ್ಗೆ ಪಟಾಕಿ ಆಗಲ್ಲ, ತಗೊಂಬರ್ಬೇಡ ಅಂತ ಹೇಳ್ತಿದ್ದೆ. ನೀನು ಪಟಾಕಿ ತಗೊಂಡು ಬಂದು ತಪ್ಪು ಮಾಡಿದೆ ಚಂದ್ರ. ಇನ್ನೊಂದ್ಸಲ ಈ ಥರ ತಪ್ಪುಗಳನ್ನ ಮಾಡೋಕ್ಕೆ ಮೊದಲು ನನ್ನನ್ನು ಒಂದು ಮಾತು ಕೇಳು ಚಂದ್ರ. ನೀನು ಚಂದ್ರ ಅನ್ನೋರು ನಮ್ಮ ಮನೇಲಿ ಯಾರೂ ಇಲ್ವಲ್ಲ, ಇವ್ರು ಯಾರಿಗೆ ಚಂದ್ರ ಅಂತಿದ್ದಾರೆ? ನೀನಾಗೆ ಯಾವ ಬೀಳ್ಸಿಗ ಡೌಟಾ? ಮತ್ತೇನು ಮಾಡೋಣ? ಅವ್ರು ಯಾರಿಗೂ ಬೇಲ್ ಸಿಕ್ಕಿಲ್ಲ ಅಂದರೆ ಇವ್ರ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರು? ಇವ್ರಿಗೂ ಜೈಲಲ್ಲಿ ಇರೋರ್ಗೂ ಏನು ಸಂಬಂಧ ಇರ್ಬೋದು? ಅತ್ತೆ, ವೇದಾಂತಮ್ಮಂಗೆ ಹತ್ರ 50 ವರ್ಷ ಆಗಿರ್ಬೋದು ಅಂದ್ಕೊಳ್ಳೋಣ. ಮೇನಾಗಿ 25 ವರ್ಷ ಆಶ್ರಮದಲ್ಲಿದ್ದವರು ಇಷ್ಟೊಂದು ಮಾಡರ್ನ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ನೋಡ್ತಿದ್ರೆ ಅವ್ರು ಯಾರೋ ಲೆಟರ್ ಬರ್ತಿರೋದು ನಿಜ ಅನಿಸ್ತಿದೆ. ಆದರೆ ವೇದಾಂತ್ ಚಿಕ್ಕವನಿದ್ದಾಗ ಅವ್ರ ಅಪ್ಪ ಅಮ್ಮ ಮಾಡ್ಕೊಂಡಿದ್ದ ಹರಕೆ ಬಗ್ಗೆ ಕರೆಕ್ಟಾಗಿ ಹೇಳ್ತಿದ್ದಾರೆ. ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಯಿತು? ಅವ್ರೇನಾದರೂ ವೇದಾಂತ್ ತಾಯಿ ಆಗಿದ್ರೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ನಂಗೆ ಯಾಕೋ ಇಲ್ಲೇನೋ ಮಿಸ್ ಹೊಡುತ್ತಿದೆ ಅನಿಸ್ತಿದೆ. ಒಂದಕ್ಕೊಂದಕ್ಕೂ ಮ್ಯಾಚೇ ಆಗ್ತಾಯಿಲ್ಲ. ಇದನ್ನೆಲ್ಲ ಹೇಗಪ್ಪ ಸಾಲ್ವ್ ಮಾಡುತ್ತೋ?